ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಕಾವ್ಯ. ನಾವು ಪ್ರತಿನಿತ್ಯ ಉಪಯೋಗಿಸುವಂಥ ಎಷ್ಟೋ ಔಷಧಿಗಳು ನಮ್ಮ ಮೂಳೆಯ ಮೇಲೆ ಡೈರೆಕ್ಟ್ ಇಂಪ್ಯಾಕ್ಟ್ ಮಾಡ್ತವೆ. ಇದರಿಂದ ಮೂಳೆಯನ್ನು ನಾಶ ಮಾಡ್ಬೋದು. ಅದರಿಂದ ಒಂದಷ್ಟು ಎಚ್ಚರಿಕೆಗಳು ನಮ್ಮಲ್ಲಿರಬೇಕು. ಅದರಲ್ಲಿ ಮೊದಲನೇದಾಗಿ ಸ್ಟಿರಾಯ್ಡ್ಸ್ ಈಗ ಸಾಮಾನ್ಯವಾಗಿ ಎಲ್ಲ ಕಡೆಯೂ ಪ್ರತಿಯೊಂದು ಸಣ್ಣ ಸಣ್ಣ ಇನ್ಫ್ಲಮೇಷನ್ಗೂ ಕೊಡ್ತಾ ಇದ್ದಾರೆ. ಇದರಿಂದ ಏನಾಗುತ್ತೆ, ಇದು ಡೋಸ್ ಜಾಸ್ತಿ ಆದಂತೆ ಪ್ರತಿನಿತ್ಯ ತಿಳಿದೇ ತಗೊತಾ ಇದ್ದಂಗೆ ಏನಾಗುತ್ತೆ, ನಮ್ಮ ಮೂಳೆಗಳು ಸವಿತಾ ಹೋಗ್ತವೆ. ಇದರಿಂದ ಆಸ್ಟಿಯೋಪೊರೋಸಿಸ್ ಅಂತ ಎಷ್ಟೋ ದೊಡ್ಡ ಮೂಳೆ ರೋಗಗಳು ಕಾಣಿಸ್ಕೋಬೋದು. ಜೊತೆಗೆ ನಾವು ಪ್ರತಿನಿತ್ಯ ತಗೊಳ್ತಾ ಇರುವಂಥ ಗ್ಯಾಸ್ಟ್ರಿಕ್ ಮಾತ್ರೆಗಳು, ಅನಾವಶ್ಯಕವಾಗಿ ಪ್ರತಿಯೊಂದಕ್ಕೂ ಗ್ಯಾಸ್ಟ್ರಿಕ್ ಮಾತ್ರೆಗಳನ್ನ ತಗೊಳ್ಳೋದ್ರಿಂದ ಇಂಥ ಗ್ಯಾಸ್ಟ್ರಿಕ್ ಮಾತ್ರೆಗಳು ಆ ಕ್ಯಾಲ್ಶಿಯಂ ಅಬ್ಸಾರ್ಪ್ಷನ್ನ ಡೈರೆಕ್ಟ್ ಅಟ್ಯಾಕ್ ಮಾಡೋದ್ರಿಂದ ಮೂಳೆಗಳ ಸವಿತ ಕೂಡ ಆಗ್ಬೋದು. ಜೊತೆಗೆ ಫಿಟ್ಸ್ಗೆ ತಗೊಳ್ಳುವಂಥ ಮಾತ್ರೆಗಳು ವಿಟಮಿನ್ ಡಿ ಮೆಟಬಾಲಿಸಮ್ ಏನಿದೆಯಲ್ಲ ಅದನ್ನು ಡೈರೆಕ್ಟಾಗಿ ಅಟ್ಯಾಕ್ ಮಾಡೋದ್ರಿಂದ ನಮಗೆ ಬೋನ್ ಡೆನ್ಸಿಟಿ ರೆಡ್ಯೂಸ್ ಆಗ್ತಾ ಹೋಗುತ್ತೆ. ಜೊತೆಗೆ ಡಿಪ್ರೆಷನ್ಗೆ ತಗೊಳ್ಳುವಂತಹ ಮಾತ್ರೆಗಳು, ಕೆಲವೊಂದು ಫ್ಲೂಯಾಕ್ಸೆಟಿನ್ ಅನ್ನುವಂಥ ಮಾತ್ರೆಗಳು ಬೋನ್ ಡೆನ್ಸಿಟಿನ ರೆಡ್ಯೂಸ್ ಮಾಡ್ತಾ ಹೋಗುತ್ತೆ. ಇದು ಸ್ಪೆಷಲಿ ಸ್ವಲ್ಪ ವಯಸ್ಸಾದಂತೆ ತಗೊತಾರಲ್ಲ ಅಂಥವರಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಇದು ಭಯಪಡಿಸೋಕ್ಕಲ್ಲ, ಆದರೆ ನಾವು ಪ್ರತಿನಿತ್ಯ ತಗೊಳ್ಳುವಂಥ ಔಷಧಿಗಳ ಮೇಲೆ ನಮಗೆ ನಿಗಾ ಇರಲಿ. ಅದನ್ನು ಎಷ್ಟು ತಗೊಳ್ಬೇಕೋ ಅಷ್ಟು ಮಾತ್ರ ತಗೊಳ್ಳಿ. ಆದಷ್ಟು ಸೈಡ್ ಎಫೆಕ್ಟ್ಸ್ನ ಕಂಡಿಡ್ಕೊಳ್ಳಿ. ಯಾಕಂದರೆ ಔಷಧಿಗಳು ಒಂದು ಕೆಮಿಕಲ್ಲೇ ಅಷ್ಟೇ. ಸೊ ಮುಂದಿನ ಇನ್ಫಾರ್ಮೇಷನಲ್ಲಿ ನಾನು ಮತ್ತೆ ಬರ್ತೀನಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.